ಕೇಳಿದರೆ ಶಿವಮೊಗ್ಗದಲ್ಲಿ ಹೇಳಿ ಭದ್ರಾವತಿ ಎಷ್ಟು ಸರಿ ಅಂತ ಎಷ್ಟು ಕಂಪ್ಲೇಂಟ್ ಕೊಡಲಿಕ್ಕೂ ಬಿಡ್ತಾ ಇಲ್ಲ ಅಧಿಕಾರಿಗೆ ಅಂತ ಹೇಳ್ತಾರೆ. ಅಲ್ಲಿ ನನಗೆ ಇದ್ರ ಬಗ್ಗೆ ನಿಜವಾಗಿ ಏನೂ ಗೊತ್ತೇ ಇಲ್ಲ. ನಾನು ಜಸ್ಟ್ ಒಂದು ಮೆಸೇಜನ್ನು ನೋಡ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇರೋದು ಅಂತಂದರೆ, ಎಲ್ಲರಿಗೂ ಜನಪ್ರತಿನಿಧಿಗಳಾಗಿರ್ಬೋದು, ಮತದಾರರಾಗಿರ್ಬೋದು, ಜನತೆ ಆಗಿರ್ಬೋದು, ಅವರಿಗೆ ತನ್ನದೇ ಆದಂಥ ಒಂದು ಸ್ಥಾನಮಾನಗಳನ್ನು, ಗೌರವಗಳನ್ನು ಈ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದೆ. ಅದನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದರಲ್ಲೂ ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಅವರಿಗೆ ಸಂವಿಧಾನ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಇದರಲ್ಲಿ ತನ್ನದೇ ಆದಂಥ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದನ್ನು ಚಲಾಯಿಸ್ತಾ ಇರ್ತಾರೆ. ಅದಕ್ಕೆ ಅಡ್ಡಿಪಡಿಸುವುದು ಯಾರೇ ಆಗಿರ್ಬೋದು, ಚುನಾಯಿತ ಪ್ರತಿನಿಧಿ ಇರಬೇಕಾಗುತ್ತೆ, ಪ್ರಜೆ ಆಗಿರ್ಬೋದು, ಅಡ್ಡಿಪಡಿಸಬಾರ್ದು, ಕಾನೂನಿನ ರೂಪದಲ್ಲಿ. ಒಂದು ವೇಳೆ ಅಂಥದ್ದು ಏನೇ ಆಗಿದ್ದು ಅದನ್ನು ಖಂಡಿತವಾಗಿ ನಾವು ಖಂಡಿಸಲೇಬೇಕಾಗುತ್ತದೆ. ಅದನ್ನು ನಾನು ಖಂಡಿಸ್ತಾ ಇದ್ದೇನೆ. ಒಂದು ವೈಯಕ್ತಿಕವಾಗಿ ಒಂದು ಪಕ್ಷದ ನೆಲೆಯಲ್ಲೂ ಯಾವುದೇ ರೀತಿಯ ಅಧಿಕಾರಿಗಳನ್ನು ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಅಡಚಣೆಯನ್ನು ಮಾಡೋದು ತರವಲ್ಲ. ಒಂದು ವೇಳೆ ಅಂಥದ್ದು ಏನೇ ಅವರ ತಪ್ಪುಗಳಿದ್ದರೆ ಅವನ್ನ ಮೇಲಧಿಕಾರಿಗಳಿಗೆ ತಿಳಿಸುವಂಥ ಸಂಪೂರ್ಣ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗಿರ್ತದೆ. ಅಂಥದ್ದೇನೇ ಕಂಡು ಬಂದಿದ್ದಲ್ಲಿ ಅವರು ತನ್ನ ಅವರಿಗಿಂತ ಮೇಲ್ಪಟ್ಟ ಅಧಿಕಾರಿಗೆ ತಿಳಿಸ್ಬೋದು. ಚರ್ಚೆ ಆಗ್ತಿರೋದು ಶಾಸಕರಲ್ಲ, ಅವರ ಪುತ್ರ ಅಲ್ಲ, ಯಾರೇ ಆಗಿರಲಿ. ನಾನಿದರಲ್ಲಿ ಶಾಸಕನ ಪುತ್ರ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಯಾರೇ ಆಗಿರಲಿ. ಅದರಲ್ಲೂ ಈಗ ಶಾಸಕನ ಪುತ್ರ ಅಥವಾ ಶಾಸಕ ಅಂತ ಹೇಳ್ಕೊಂಡು ಕಾನೂನಿನಲ್ಲಿ ಬೇರೆ ಇಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನಾನು ತಪ್ಪು ಮಾಡಿದ್ರು ಒಂದೇ, ಇನ್ನೊಬ್ಬ ಅಧಿಕಾರದಲ್ಲಿ ಇರೋ ತಪ್ಪು ಮಾಡಿದ್ರು ಒಂದೇ. ಅಂಥದ್ದು ಏನೇ ತಪ್ಪಿದ್ರು ನಾನು ಖಂಡಿಸ್ತೀನಿ.